ಪಬ್ಲಿಕ್ ಟಿವಿಯಲ್ಲಿ ಒಂದು ಎಕ್ಸ್ಕ್ಲೂಸಿವ್ ಸ್ಟೋರಿನ ನಾವು ಕಳೆದ ಬುಲೆಟಿನ್ ನಲ್ಲಿ ಬ್ರೇಕ್ ಮಾಡಿದ್ವಿ. ಕಾಮಿಡಿ ಕಿಲಾಡಿ ಸ್ಟಾರ್ ನಟ ಮನು ಮೇಲೆ ಬಂದಿರುವಂತಹ ಆರೋಪ, ಶಿವಮೊಗ್ಗದ ಹಾಸ್ಯ ಕಾರ್ಯಕ್ರಮಕ್ಕೆ ಕರೆದೊಯ್ದು ಅಲ್ಲಿ ಅತ್ಯಾಚಾರವನ್ನು ಎಸಗಲಾಗಿದೆ ಅಂತ ಸಂತ್ರಸ್ತೆ ಕೊಟ್ಟ ದೂರಿನಲ್ಲಿ ಉಲ್ಲೇಖಿಸಲಾಗಿದೆ. ಶಿಕಾರಿಪುರ ಹೋಟೆಲ್ ರೂಮ್ ನಲ್ಲಿದ್ದಾಗ ಸಂಭಾವನೆ ಕೊಡೋ ನೆಪದಲ್ಲಿ ತನ್ನ ಮೇಲೆ ದೌರ್ಜನ್ಯ ಆಗಿದೆ ಅನ್ನೋದನ್ನ ಆಕೆ ಹೇಳಿದ್ದಾರೆ. ಹಾಗೆ 2 ಬಾರಿ ಅತ್ಯಾಚಾರವನ್ನು ನಡೆಸಿದ್ದು ಅಲ್ಲದೆ ಗರ್ಭಪಾತವನ್ನ ಕೂಡ ನಡೆಸಿದ್ದಾನೆ ಬಲವಂತವಾಗಿ ಅನ್ನೋ ಆರೋಪವನ್ನ ಕೂಡ ಸಹ ಕಲಾವಿದೆ ಮಾಡ್ತಾ ಇರೋದು. ಖಾಸಗಿ ವಿಡಿಯೋಗಳನ್ನ ಇಟ್ಕೊಂಡು ಮನುವಿನಿಂದ ನಿರಂತರವಾಗಿ ಬೆದರಿಕೆ ಕೂಡ ಇತ್ತು ಅನ್ನೋ ಆರೋಪ. ಸಿನಿಮಾ ನಟಿ ಮಾಡೋದಕ್ಕೆ ಲಕ್ಷಾಂತರ ರೂಪಾಯಿ ಕೊಟ್ಟಿರೋದಾಗಿ ಕೂಡ ಅವರು ಕಂಪ್ಲೇಂಟ್ನಲ್ಲಿ ಉಲ್ಲೇಖಿಸ್ತಾ ಇದ್ದಾರೆ. ಶಿವಮೊಗ್ಗದಲ್ಲಿ ಫಸ್ಟ್ ಕಾಮಿಡಿ ಪ್ರೋಗ್ರಾಮ್ಗೆ ಕರೆದೊಯ್ದು ಅಲ್ಲಿ ತನ್ನನ್ನು ಒತ್ತಾಯಪೂರ್ವಕವಾಗಿ ಬಲವಂತವಾಗಿ ದೌರ್ಜನ್ಯಕ್ಕೆ ಒಳಪಡಿಸಲಾಯಿತು ಅನ್ನೋದನ್ನು ಆಕೆ ಹೇಳ್ತಾ ಇರೋದು. ಮತ್ತು ಅಬಾರ್ಷನ್ ಎಲ್ಲ ಆಗಿದೆ ಈತನಿಂದ ಅನ್ನೋದನ್ನು ಅವರು ಆರೋಪಿಸ್ತಾ ಇದ್ದಾರೆ. ಬಟ್ ಭಾಳ ಗಂಭೀರವಾದಂತಹ ಆರೋಪ. ಒಂದು ಅತ್ಯಾಚಾರ, ರೇಪ್ ಸೆಕ್ಷನ್ಸು, ಇನ್ನೊಂದು ಈ ಅಬಾರ್ಷನ್, ಬಲವಂತದ ಅಬಾರ್ಷನ್ ಅಂತಿದ್ದಾರೆ, ಆಮೇಲೆ ದುಡ್ಡು ಇಸ್ಕೊಂಡಿದ್ದಾರೆ ಅಂತಿದ್ದಾರೆ. ಸೊ ಒಟ್ಟಿನಲ್ಲಿ ಕಾಮಿಡಿ ಕಿಲಾಡಿ ಸ್ಟಾರ್ಗೆ ಈಗ ಕಾನೂನು ಸಂಕಷ್ಟ ಸಾಲಾಗಿ ಬರ್ತಾ ಇದೆ. ಡೀಟೇಲ್ಸ್ ಕೊಡ್ತಾರೆ ನರಸಿಂಹಮೂರ್ತಿ. ಸಹನಟಿ ಕೊಟ್ಟಂತಹ ದೂರಿನಲ್ಲಿ ಯಾವೆಲ್ಲ ಅಂಶಗಳನ್ನು ಉಲ್ಲೇಖಿಸಲಾಗಿದೆ, ಎಷ್ಟು ಗಂಭೀರ ಸ್ವರೂಪದ ಆರೋಪಗಳು ಇವೆಲ್ಲವೂ ಕೂಡ? ಮಮತಾ, ಸಹನಟಿ ಒಬ್ಬರು ಕಾಮಿಡಿ ಕಿಲಾಡಿಗಳು ನಟ ಮಡೆನೂರು ಮನು ಮೇಲೆ ಒಂದು ಅತ್ಯಾಚಾರ ಪ್ರಕರಣವನ್ನ ದಾಖಲು ಮಾಡಿದ್ದಾರೆ. ಬೆಂಗಳೂರಿನ ಅನ್ನಪೂರ್ಣೇಶ್ವರಿ ನಗರ ಪೊಲೀಸ್ ಠಾಣೆಯಲ್ಲಿ BNS ಸೆಕ್ಷನ್ ಅಡಿ ಈ ಒಂದು ಅತ್ಯಾಚಾರ ಪ್ರಕರಣ ದಾಖಲಾಗಿರೋದು. ಇನ್ನ FIR ನಲ್ಲಿ ಯಾವೆಲ್ಲ ಅಂಶಗಳಿದಾವೆ, ಆಕೆ ಕೊಟ್ಟಂತಹ ದೂರಿನ ಅಂಶಗಳನ್ನ ನೋಡೋದಾದ್ರೆ 2018ರಲ್ಲಿ ಈ ಮಡೆನೂರು ಮನುಗೆ ಈ ಸಂತ್ರಸ್ತ ಮಹಿಳೆ ಯಾರಿದ್ದಾರೆ ಅವರು ಪರಿಚಯ ಆಗ್ತಾರೆ. ಶಿವಮೊಗ್ಗದ ಶಿಕಾರಿಪುರಕ್ಕೆ ಒಂದು ಕಾಮಿಡಿ ಪ್ರೋಗ್ರಾಮ್ಗೆ ಅಂತೇಳಿ ಕರೆದೊಯ್ದಿರ್ತಾರೆ ಈ ತರ ಸಹನಟರನ್ನ. ಆ ಸಂದರ್ಭದಲ್ಲಿ ಈಕೆ ಹೋಟೆಲ್ ರೂಮ್ ನಲ್ಲಿ ಇರುವಂತಹ ವೇಳೆ ಈ ರೂಮ್ಗೆ ಬರ್ತಾನೆ. ರೂಮ್ಗೆ ಬಂದು ಆಕೆಯನ್ನೇ ಬಲವಂತವಾಗಿ ಅತ್ಯಾಚಾರವನ್ನ ಎಸಗ್ತಾನೆ ಅಂತೇಳಿ ದೂರನ್ನ ಕೊಟ್ಟಿರೋದು. ಅದಾದ ಬಳಿಕ ಮತ್ತೆ 2022ರಲ್ಲಿ ಇದೇ ರೀತಿಯಾಗಿ ಈಕೆ ವಾಸವಿದ್ದಂತಹ ಮನೆಗೆ ಬಂದು ಅತ್ಯಾಚಾರವನ್ನ ಎಸಗ್ತಾನೆ. ಮತ್ತೆ ಸಾಕಷ್ಟು ಬಾರಿ ಇದೇ ರೀತಿ ಅತ್ಯಾಚಾರ ಎಸಗಿರೋದ್ರಿಂದ ಪ್ರೆಗ್ನೆಂಟ್ ಆಗಿರ್ತಾಳೆ. ಆ ಬಳಿಕ ಈತ ಮಾತ್ರೆಯನ್ನ ಕೊಡಿಸಿ ಅಬಾರ್ಷನ್ ಮಾಡುವ ಕೆಲಸವನ್ನ ಕೂಡ ಮಾಡಿರ್ತಾನೆ. ಇದಾದ ಬಳಿಕ ಆತ ಒಂದು ಚಲನಚಿತ್ರವನ್ನ ಕೂಡ ಮಾಡ್ತಿದ್ದಾನೆ. ಅದಕ್ಕೆ ನಾನು ಸಾಕಷ್ಟು ಹಣವನ್ನ ನನ್ನಿಂದ ಕಸಿಕೊಂಡಿರ್ತಾನೆ. ಮತ್ತೆ ಇದನ್ನ ಕೇಳಿದ ಸಂದರ್ಭದಲ್ಲಿ ನನಗೆ ಅತ್ಯಾಚಾರ ಹಲ್ಲೆಯನ್ನು ಮಾಡಿದ್ದಾನೆ. ಮತ್ತೆ 2023ರಲ್ಲಿ ವಿರೋಧದ ನಡುವೆಯೂ ಆತ ನನ್ನ ಮನೆಗೆ ಕೊಟ್ಟು ಏಕಾಏಕಿ ನನಗೆ ತಾಳಿ ಕಟ್ಟುವ ಕೆಲಸವನ್ನ ಮಾಡಿದ್ದಾನೆ. ಇದೆಲ್ಲ ಕೂಡ ಹುಸಿ ನಾಟಕ. ಇದನ್ನ ನಾನು ಕೇಳಿದಕ್ಕೆ ನಾನು ಹಲ್ಲೆ ಮತ್ತೆ ಪ್ರಾಣ ಬೆದರಿಕೆಯನ್ನ ನೆಪ ಮಾತ್ರ ಎದುರಿಯಾಗಿ ನನಗೆ ಹಿಂಸೆಯನ್ನ ಕೊಡ್ತಿದ್ದಾನೆ ಅನ್ನೋ ಮಟ್ಟಿಗೆ ಆ ಸಂತ್ರಸ್ತ ಸಹನಟಿ ಏನಿದ್ದಾರೆ ಅವರು ದೂರನ್ನ ದಾಖಲು ಮಾಡಿರೋದು. ದೂರಿನ ಆಧಾರದ ಮೇಲೆ ಇದೀಗ FIR ಅನ್ನ ದಾಖಲು ಮಾಡಿಕೊಂಡಿರುವ ಅನ್ನಪೂರ್ಣೇಶ್ವರಿ ನಗರ ಪೊಲೀಸರು ಮಡೆನೂರು ಮನುಗಾಗಿ ಹುಡುಕಾಟವನ್ನ ನಡೆಸಿದ್ದಾರೆ. ಆತನ ನಾಯಕ ನಟನಾಗಿ ಆತ ಅಭಿನಯಿಸಿದಂತಹ ಚಿತ್ರ ನಾಳೆ ರಿಲೀಸ್ ಆಗ್ಬೇಕಿತ್ತು. ಆದ್ರೆ ಕಾರಣಾಂತರಗಳಿಂದ ಈ ಒಂದು FIR ನಿಂದ ಆತ ತಲೆಮರೆಸ್ಕೊಂಡಿದ್ದು. ಓಕೆ ಫೈನ್. ನರಸಿಂಹಮೂರ್ತಿ, ಹಾಗೆ ಸಂಪರ್ಕದಲ್ಲಿರಿ. ಸದ್ಯಕ್ಕಂತೂ ಬಹಳ ಗಂಭೀರ ಆರೋಪಗಳು ಈ ನಟನ ಮೇಲೆ ಕೇಳಿ ಬರ್ತಾ ಇದೆ. ಒಂದು ಗರ್ಭಪಾತ ಮಾಡಿಸಿರೋದು, ಇನ್ನೊಂದು ರೇಪು ಹಾಗೂ ಬಲವಂತವಾಗಿ ಮದುವೆ ಮಾಡ್ಕೊಂಡಿರೋದು, ಮತ್ತು ವಿಡಿಯೋಗಳನ್ನು ಇಟ್ಕೊಂಡು ಬ್ಲ್ಯಾಕ್ ಮೇಲ್ ಮಾಡ್ತಿದ್ದಾರೆ, ಮಾನಸಿಕವಾಗಿ ಫಿಸಿಕಲ್ ಆಗಿ ಟಾರ್ಚರ್ ಕೊಡ್ತಾ ಇದ್ದಾರೆ ಅನ್ನೋದು ಸಂತ್ರಸ್ತ ಮಹಿಳೆಯ ಕಂಪ್ಲೇಂಟ್ನ ಭಾಗ ಆಗ್ತಾ ಇದೆ. ಈಗ ಆತ ಅಬ್ಸ್ಕಾಂಡ್ ಬೇರೆ ಆಗಿದ್ದಾನೆ. ಈಗ ತಪ್ಪು ಮಾಡಿರ್ಲಿಲ್ಲ ಅಂದ್ರೆ ಅಬ್ಸ್ಕಾಂಡ್ ಯಾಕಾದ ಅನ್ನೋದು ಒಂದು ಪ್ರಶ್ನೆ ಬರುತ್ತೆ. 2 ಸಲ ಗರ್ಭಪಾತವನ್ನು ಮಾಡಿಸಿದ್ದ, ಅಬಾರ್ಷನ್ ಮಾಡಿಸಿದ್ದ ಅನ್ನೋದು ಸಂತ್ರಸ್ತ ಮಹಿಳೆಯ ಆರೋಪದ ಭಾಗ ಆಗ್ತಾ ಇದೆ. ಮತ್ತು ಆಕೆಗೆ ಸಂಬಂಧಪಟ್ಟಂತಹ ಕೆಲ ಖಾಸಗಿ ವಿಡಿಯೋಗಳನ್ನು ಇಟ್ಕೊಂಡು ಕೂಡ ಬ್ಲ್ಯಾಕ್ ಮೇಲ್ ಮಾಡಿದ್ದಾನೆ, ಪ್ರೈವಸಿ ಬ್ರೀಚ್ ಮಾಡಿದ್ದಾನೆ ಅನ್ನುವಂತಹ ಆರೋಪವನ್ನು ಕೂಡ ಮಾಡ್ತಾ ಇದ್ದಾರೆ. ಮತ್ತು ಈ ಎಲ್ಲ ಇನ್ಸಿಡೆಂಟ್ ಆಗಿತ್ತು ಶಿವಮೊಗ್ಗದ ಹಾಸ್ಯ ಕಾರ್ಯಕ್ರಮದಿಂದ ಸ್ಟಾರ್ಟ್ ಆಗಿತ್ತು ಅನ್ನೋದನ್ನ ಕೂಡ ಅವರು ವಿವರಿಸೋ ಕೆಲಸವನ್ನ ಕಂಪ್ಲೇಂಟ್ನಲ್ಲಿ ಮಾಡಿದ್ದಾರೆ. ಒನ್ಸ್ ಈತ ಲಾಕ್ ಆದ ಬಳಿಕ ಈತನ ಪಾತ್ರ ಏನು, ಹೇಗೆ ಎಲ್ಲವೂ ಕೂಡ ಇನ್ವೆಸ್ಟಿಗೇಷನಲ್ಲಿ ಗೊತ್ತಾಗುತ್ತೆ. ಬಟ್ ಇಷ್ಟೆಲ್ಲ ಆರೋಪವನ್ನು ಕೇಳಿ ಬರ್ತಾ ಇರೋದ್ರಿಂದ ಸಹಜವಾಗಿ ಕಿರುತೆರೆ ಬೆಚ್ಚಿ ಬೀಳ್ತಾ ಇದೆ.